ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟ್ರಸ್ಟ್ನ ಅಧ್ಯಕ್ಷ ನೃತ್ಯ ಗೋಪಾಲ್ ದಾಸ್ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಿರಿಯ ಟ್ರಸ್ಟಿ ಕೆ ಪರಾಸರನ್ ವರ್ಚುವಲ್ ಮೂಲಕ ಇದರಲ್ಲಿ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ನನಗಿರುವಂಥ ಏಕೈಕ ಆಕ್ಷೇಪ ಏನು ಅಂತಂದರೆ, ಈ ಒಂದು ಚಂಪತ್ ಗೋವಿಂದಗಿರಿ ಅನ್ನುವರು ಇಲ್ಲಿ ಕೋಶಾಧ್ಯಕ್ಷರಿದ್ದಾರೆ. ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಅಂತಂದರೆ, ಕಳ್ಳರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು. ಪ್ರಧಾನಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರು ಈ ವಿಚಾರದಲ್ಲಿ ಸರಿಯಾಗಿ ತನಿಖೆಯನ್ನು ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಕಾನೂನು ಇಷ್ಟು ಕಠಿಣವಾಗಿರಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಸ್ಕೊಳ್ಬಾರ್ದು ಮತ್ತು ಅವ್ರು ಮಾಡಿರುವಂಥ ಕೆಲಸಕ್ಕೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ. ಬಟ್ ನನಗಿರೋ ಆಕ್ಷೇಪ, ಕೋಶಾಧ್ಯಕ್ಷ ಅಂದರೆ ನಮ್ಮಲ್ಲಿ ಖಜಾಂಚಿ ಅಂತ ಕರೀತಾರೆ. ಸೊ ಖಜಾಂಚಿ ಅಂತಂದರೆ ಈಗ ಏನು ಟ್ರಸ್ಟ್ ಅಥವಾ ರಾಮ ಮಂದಿರಕ್ಕೆ ಖಜಾಂಚಿ ಅಂತಂದರೆ ಆರ್ಥಿಕ ಸ್ಥಿತಿಯನ್ನ ಕಾಪಾಡುವ ಕೆಲಸ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಆಗು ಹೋಗುಗಳನ್ನ ನೋಡ್ಕೊಳ್ಬೇಕಾದವರು ಕೋಶಾಧ್ಯಕ್ಷರು. ಅಂತ ಅವರ ಜವಾಬ್ದಾರಿ ಏನೂ ಇಲ್ಲ, ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರಿಗೆ ಈ ಒಂದು ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಯಾವ ಮಾಹಿತಿನೂ ಇಲ್ಲ ಅಂತಂದ್ರೆ ನೀನ್ ಯಾಕಪ್ಪ ಕೋಶಾಧ್ಯಕ್ಷನಾಗಿದೀಯಾ ಅಂತ ಜನ ಕೇಳ್ತಾರೆ. ಅಂದ್ರೆ ರಾಮ ಮಂದಿರದ ಹಣಕಾಸು ವ್ಯವಹಾರಗಳನ್ನ ನೋಡ್ಕೊಳ್ಬೇಕಾಗಿರುವಂತ ಕೋಶಾಧ್ಯಕ್ಷ ಅಥವಾ ಖಜಾಂಚಿ ಗೋವಿಂದಗಿರಿ ಇವತ್ತು ಶಿಕ್ಷೆ ಆಗಬೇಕು ಅಂತ ಹೇಳಿಕೆಗಳನ್ನ ಹೇಳ್ತಾ ಇರೋದನ್ನ ನೋಡಿದರೆ, ಹಾಗಾದ್ರೆ ನಿನ್ ಜವಾಬ್ದಾರಿ ಏನಿತ್ತು ಅಲ್ಲಿ? ಬರೀ ಹೆಸರಿಗೆ ಮಾತ್ರ ಕೋಶಾಧ್ಯಕ್ಷನ? ಹಂಗಾದ್ರೆ ಕೆಲಸ ಏನೂ ಇರ್ಲಿಲ್ವಾ ತಮ್ಮದು? ಜವಾಬ್ದಾರಿನ ಹೊರಬೇಕಾದವ್ರೆ ಇವತ್ತು ನನಗೇನು ಸಂಬಂಧ ಇಲ್ಲ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಂದ್ರೆ ಕೋಶಾಧ್ಯಕ್ಷನಾಗಿ ತಾನೇನು ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಅಂತಃಕರಣ ಬೇಡವಾ? ಈಗ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಅದು. ನನಗೆ ಗೊತ್ತಿಲ್ಲ ಅಂತ ನೀವು ಟ್ರಸ್ಟಿ ಮೆಂಬರ್ಸ್ ಎಲ್ಲರೂ ಕೂಡ ಇವತ್ತು ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಟ್ರಸ್ಟ್ನ ಭಾಗವಾಗಿ ಯಾಕಿದ್ರೆ ನೀವು ಚಂದಕ್ಕಿದ್ರಾ? ಏನೋ ಗೊತ್ತೇ ಇಲ್ಲ ಅಂತ. ಇವತ್ತು ಟ್ರಸ್ಟ್ನ ಸಭೆ ಏನು ನಡೀತಾ ಇದೆ, ಇದರಲ್ಲಿ ಈ ಬಗ್ಗೆ ಚರ್ಚೆ ನಡೀಬೇಕು. ಯಾಕೆ ಅಂತಂದರೆ, ಈಗ ನರೇಂದ್ರ ಮೋದಿ ಅವರು ಕೋರ್ಟ್ನ ಒಂದು ಡೈರೆಕ್ಷನ್ಸ್ ಮೇಲೆ ಒಂದು ಟ್ರಸ್ಟನ್ನು ಅವರು ರಚನೆ ಮಾಡಿರೋದು ಈ ಥರ ಕಳ್ತನ ಮಾಡಿ ಇಂತಲ್ಲ. ಟ್ರಸ್ಟ್ನ ಮೆಂಬರ್ಸು ಸುಮ್ಮನೆ ಏನಾಗ್ತಾ ಇದೆ ಅದನ್ನು ನೋಡ್ಕೊಂಡಿರಿ, ನೀವು ಏನು ಇದರಲ್ಲಿ ಭಾಗವಹಿಸುವಿಕೆ ಇರೋದಿಲ್ಲ, ನಿಮ್ಮದೇನು ಪಾಲುದಾರಿಕೆ ಇರೋದಿಲ್ಲ ಅಂತ ಅಲ್ಲ. ಟ್ರಸ್ಟ್ನ ಮೆಂಬರ್ಸ್ ಅಂತ ಅಂದರೆ ಎಲ್ಲರೂ ಕೂಡ ಇದಕ್ಕೆ ಇವತ್ತು ಬಾಧ್ಯಸ್ಥರಾಗಬೇಕಾಗತ್ತೆ. ನಾನು ಅವನಲ್ಲ, ನನ್ನ ತಪ್ಪಿಲ್ಲ ಅಂತಂದರೆ ಟ್ರಸ್ಟ್ ಮಾಡಿನೂ ಕೂಡ ಲಾಭ ಇಲ್ಲ. ತುಂಬ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ನರೇಂದ್ರ ಮೋದಿ ಅವರು ಒಂದು ಟ್ರಸ್ಟ್ನ ರಚನೆ ಮಾಡ್ತಾರೆ. ಆದರೆ ಈ ರಚನೆಯಲ್ಲಿ ಟ್ರಸ್ಟ್ನ ಮೆಂಬರ್ಸ್ ಆಗಿರುವವರು ಯಾರೂ ಕೂಡ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದಲ್ಲಿ ಇವತ್ತು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇರೋದನ್ನು ನೋಡಿದರೆ, ಹಾಗಾದರೆ ಟ್ರಸ್ಟ್ ಮಾಡಿ ಪ್ರಯೋಜನ ಏನು ಬಂತು? ಟ್ರಸ್ಟ್ನ ಮೆಂಬರ್ಸ್ ಕೇವಲ ಒಂದು ವಿಸಿಟಿಂಗ್ ಕಾರ್ಡ್ಗೋಸ್ಕರ VIP ದರ್ಶನಕ್ಕೆ ಸೀಮಿತ ಆಗಿಬಿಟ್ರೆ, ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಿಮ್ದು ಯಾವ ಪಾತ್ರನೂ ಇಲ್ಲ ಅಂತಂದರೆ, ಇವತ್ತು ನೀವು ಸಭೆ ಮಾಡಿ ಯಾರ ಬಗ್ಗೆ ಚರ್ಚೆ ಮಾಡ್ತೀರಾ, ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀರಾ? ನೀವು ಕರ್ತವ್ಯ ಲೋಪ, ನಿಮ್ಮ ಬೇಜವಾಬ್ದಾರಿತನದ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಭಕ್ತರು ಕೇಳ್ತಾ ಇರೋದು ಅದೇ ಪ್ರಶ್ನೆ. ಆಲ್ ರೈಟ್, ಹಾಗಾದರೆ ರಾಮ ಮಂದಿರ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ರಾಯ್ ಮಿಶ್ರಾ ಚಂಪತ್ ರಾಯ್ ರಾಜೀನಾಮೆ ಅಂಗೀಕಾರವಾದ ನಂತರ ಒಂದು ಹೊಸ ಮಂಡಳಿ ರಚನೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ರಾಮ ಮಂದಿರ ಟ್ರಸ್ಟ್ ಸಭೆಯಲ್ಲಿ ಚರ್ಚೆಯಾಗುವ ವಿಚಾರಗಳು ಏನು? ಉತ್ತರ ಸಿಗದ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವತ್ತ ಈ ಟ್ರಸ್ಟ್ ಇವತ್ತು ಮೀಟಿಂಗ್ ಮಾಡ್ತಾ ಇದೆ. ಹುಂಡಿ ಹಣ ಕಳವಿನ ಬಗ್ಗೆ ಮುನ್ಸೂಚನೆ ಇದ್ರೂ ಕೂಡ ಚಂಪತ್ ರಾಯ್ ಈ ವಿಚಾರವನ್ನು ಯಾಕೆ ಕಡೆಗಣಿಸಿದ್ರು? ಪ್ರಕರಣದ ಕಿಂಗ್ ಪಿನ್ ಅವಿನಾಶ್ ಬಗ್ಗೆ ಚಂಪತ್ ರಾಯ್ಗೆ ಅನುಮಾನ ಯಾಕೆ ಬರಲಿಲ್ಲ? ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ತಮಗೆ ಬೇಕಾದವರನ್ನೇ ನೇಮಕ ಮಾಡಿಕೊಂಡಿದ್ರು, ಆದರೂ ಕೂಡ ಅವರಿಗೆ ಇವರ ಬಗ್ಗೆ ಯಾವುದೇ ರೀತಿಯಂತ ಅನುಮಾನ ಬಂದಿಲ್ಲ. ಪದೇ ಪದೇ ಅಕ್ರಮದ ಬಗ್ಗೆ ಮಾತಾಡಿದ್ರು ಕೂಡ, ಪದೇ ಪದೇ ಕಳ್ಳತನದ ಬಗ್ಗೆ ಆಗಾಗ್ಗೆ ಮಾತುಗಳು ಕೇಳಿ ಬಂದರೂ ಕೂಡ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರು ಈ ವಿಚಾರವನ್ನ ಯಾಕೆ ಗಂಭೀರವಾಗಿ ಪರಿಗಣಿಸಲಿಲ್ಲ
ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಟ್ರಸ್ಟ್ನ ಸಭೆಯಲ್ಲಿ ಚರ್ಚೆ ನಡೆಯಲಿದೆ.